ರೀ ದೋಸ್ತರ, ಸ್ವಾಗತ ರೀ ನಮ್ಮ ಚಾನಲ್ಗೆ. ದೋಸ್ತರ, ಈ ವಿಡಿಯೋದಾಗ ನಾನು ನಿಮಗೆ ಹುಕ್ಕೇರಿ ತಾಲೂಕದೊಳಗೆ ಒಂದು ಚಂದನವನ ಅಂತ ಒಂದು ಉದ್ಯಾನವನ ಮಾಡಿದಾರು. ಸೊ ಸಣ್ಣ ಮಕ್ಕಳಾಗಲಿ ದೊಡ್ಡವರಾಗಲಿ ಬಂದು ಒಂದು ದಿನ ಟೂರ್ ಮಾಡ್ಕೊಂಡು ಹೋಗೋ ಥರ ಮಾಡಿದಾರಂತ. ಸೊ ಅದನ್ನು ನಾವು ಇವತ್ತು ಫ್ಯಾಮ್ಲಿ ಜೊತೆ ನೋಡಕ್ಕೆ ಬಂದಿದ್ದೀವಿ. ನಿಮಗೂ ಎಲ್ಲ ತೋರಿಸ್ಕೊಂಡು ಬರ್ತೀನಿ. ಬರ್ರಿ ಒಂದ್ಸಲ ಒಳಗೋಗಿ ನೋಡ್ಕೊಂಡು ಬರೋಣಂತ. ದೋಸ್ತರ, ಈ ಉದ್ಯಾನವನ ನೀವು ನೋಡಕ್ಕೆ ಬರಬೇಕಪ್ಪ ಅಂತಂದ್ರೆ ಬಸ್ಸಿನ ವ್ಯವಸ್ಥೆ ಅಂತೂ ಬಹಳ ಕಡಿಮೆ ಐತಿ ಹುಕ್ಕೇರಿಂದ್ರ. ಸೊ ಅದಕ್ಕಾಗಿ ನೀವು ಎಲ್ಲರೂ ಕೂಡಿ ಒಂದು ಸ್ವಂತ ವಾಹನ ಅಥವಾ ಬೈಕ್ ಮೇಲೆ ಬಂದರೂ ಪರವಾಗಿಲ್ಲ. ಯಾಕಂದರೆ ಇದೊಂದು ಸಣ್ಣ ಹಳ್ಳಿ ಐತಿ, ಬೆನವಾಡ ಅಂಥೇಳಿ. ಸೊ ಆ ಬೆನವಾಡ ಊರಾಗ ಈ ಒಂದು ಚಂದನವನ ಅನ್ನುವಂಥದ್ದು ಮಾಡಿದಾರು. ಸೊ ನೋಡಕ್ಕೆ ಅದ್ಭುತವಾಗಿ ಕಾಣಕತ್ತೈತಿ. ಸ್ಟಾರ್ಟಿಂಗ್ ಒಳಗಡೆ ಬಂದಿದ್ದೀವಿ ಈಗ. ಸೊ ಇನ್ನಷ್ಟು ಒಳಗಡೆ ಏನೇನು ಐತೆ ಅನ್ನೋದೆಲ್ಲ ನಿಮಗೂ ತೋರಿಸ್ಕೊಂಡು ಬರ್ತೀನಿ. ಬರ್ರಿ ಹಂಗೆ ಎಲ್ಲ ಒಂದೊಂದಾಗಿ ನೋಡ್ಕೊಂತ ಹೋಗೋಣಂತ. ದೋಸ್ತರ, ಇಲ್ಲಿ ಒಳಗಡೆ ಎಲ್ಲ ಪ್ರತಿಯೊಂದು ವಸ್ತುಗಳಾಗಲಿ ಐಟಮ್ಗಳು ಏನೇನು ಗೊಂಬೆಗಳನ್ನೆಲ್ಲ ಮಾಡಿದಾರಲ್ಲ, ಸೊ ಎಲ್ಲ ಆದಷ್ಟು ಕಟ್ಟಿಗೆಯಿಂದ ಮಾಡಿದಾರ, ಬಂಬುಗಳು ಯೂಸ್ ಮಾಡಿದಾರ. ಸೊ ಕೆಲವೊಂದು ಈ ಥರ ಒಂದು ಗೊಂಬೆ ಮೂರ್ತಿಗಳನ್ನ ಏನು ಮಾಡಿದಾರ ಅವು ಸಿಮೆಂಟ್ದೊಳಗೆ ಮಾಡಿದಾರ. ಜಾಸ್ತಿ ಎಲ್ಲ ನೋಡೋಕತ್ತಿರಲ್ಲ, ಈಗ ಬಂಬುದೊಳಗೆ ಎಲ್ಲ ರೆಡಿ ಮಾಡ್ಯಾರು. ಆದರೂ ಭಾರಿ ಅಂದ್ರೆ ಭಾರಿ ಚಂದ ಅದ್ಭುತವಾಗಿ ಮಾಡಿದಾರು. ಭಾಳಷ್ಟು ಸಮಯ ತೊಗೊಂಡಿರಬೇಕು ಮಾಡೋಕೆ, ಆದರೂ ನೋಡೋಕಂತರೂ ಭಾರಿ ಅದ್ಭುತವಾಗಿ ಮಾಡಿದಾರು. ನನಗಂತರೂ ಭಾರಿ ಇಂಟ್ರೆಸ್ಟಿಂಗ್ ಆಯ್ತು ನೋಡ್ರಿಪ್ಪ. ದೋಸ್ತರ, ಇಲ್ಲಿ ನೀವು ಫ್ರೆಂಡ್ಸ್ ಜೊತೆ ಅಥವಾ ಫ್ಯಾಮಿಲಿ ಜೊತೆ ಬಂದರೂ ಸಹ ಒಂದು ದಿನ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಆ ಥರ ಎಲ್ಲ ನೋಡುವಂಥದ್ದನ್ನು ಇಲ್ಲಿ ಮಾಡಿದಾರು. ಇನ್ನೂ ಕೆಲವೊಂದು ಕೆಲಸಗಳು ಕಾರ್ಯಗಳು ನಡೆದಾವೆ ಇಲ್ಲಿ ಒಳಗಡೆ. ಸೊ ಆದರೂ ಈಗ ಒಂದು ಏನು ಮಾಡಿದಾರಲ್ಲ ಅದು ಭಾರಿ ಅದ್ಭುತವಾಗೇನೆ ಮಾಡಿದಾರು. ಸೊ ನೋಡೋಕ್ಕಂತರೂ ಭಾರಿ ಇಂಟ್ರೆಸ್ಟಿಂಗ್ ಆಯ್ತು ನನಗೂ. ಸೊ ಸ್ವಿಮ್ಮಿಂಗ್ ಪೂಲ್ ಮಾಡ್ಯಾರ ಸಣ್ಣದು, ಆಮೇಲೆ ಬೋಟಿಂಗ್ ಕೂಡ ಐತಂತ. ಒಳಗಡೆ ಹೋಗಿ ನೋಡ್ಕೊಂಡು ಬರ್ತೀನಿ ನಾನು. ಸೊ ಸ್ವಿಮ್ಮಿಂಗ್ ಪೂಲು ಆದಷ್ಟೆಲ್ಲ ಚಲೋನು ಮಾಡಿದಾರು ಸಣ್ಣ ಮಕ್ಕಳಿಗೆಲ್ಲ ಜಳಕ ಮಾಡೋ ಸಲುವಾಗಿ. ದೋಸ್ತರ, ನಾ ಇಲ್ಲಿ ಕೆಲವೊಂದು ಜಾಗದಾಗೆಲ್ಲ ನೋಡಿದ್ನಿ, ಭಾಳಷ್ಟು ಅಬ್ಸರ್ವ್ ಮಾಡಿ ನೋಡಿದ್ನಿ. ಕೆಲವೊಂದು ಗೊಂಬೆಗಳನ್ನ ಮೂರ್ತಿಗಳನ್ನ ಫೋಟೋ ತೆಗಿಬೇಕಂತ ಆಸೆದೊಳಗೆ ಕೆಲವು ಮಂದಿ ಹತ್ತಿ ಕೂತೆಲ್ಲ ಫೋಟೋ ತಕ್ಕೊಳಕ್ಕೆ ಹೋಗಿ ಮುರಿದು ಹಾಕ್ಯಾರು. ದಯಮಾಡಿ ಆ ಥರ ಯಾರೂ ಮಾಡಕ್ಕೆ ಹೋಗ್ಬೇಡ್ರಿ. ಸೊ ಪ್ರೇಕ್ಷಣೀಯ ಸ್ಥಳ ಅಂದಮೇಲೆ ಬಂದು ಸುತ್ತಾಡಿ ನೋಡ್ಕೊಂಡು ಹೋಗುದು ಬರ್ರಿ. ಸೊ ಫೋಟೋ ತೆಗಿಯೋ ನೆಪದಾಗ ಎಲ್ಲ ಮುರಿದು ಹಾಕಿದ್ರೆ ಸೊ ಅವ್ರಿಗೂ ನುಕ್ಸಾನನ, ಮತ್ತು ನೋಡೋಕೆ ಏನೂ ಸಿಗೋದಿಲ್ಲ. ಸೊ ಆ ಥರ ಎಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಇನ್ನೊಂದು ಏನಪ್ಪ ಅಂತಂದ್ರೆ ಸ್ವಚ್ಛತೆ ಕಾಪಾಡಿಲ್ಲ. ಸೊ ಪ್ರತಿಯೊಬ್ಬರು ಪ್ರೇಕ್ಷಕರು ಬರ್ತಾರೆ, ಇಲ್ಲಿ ಊಟ ಕಟ್ಕೊಂಡು ಬರ್ತಾರೆ. ಊಟ ಮಾಡಿ ಪ್ಲಾಸ್ಟಿಕ್ ಅಥವಾ ಕಾಗದಗಳನ್ನ ಎಲ್ಲಿ ಬೇಕಲ್ಲೇ ಬಿಸಾಕಿದಾರು. ಆ ಥರ ಎಲ್ಲ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಒಂದು ಸಂದೇಶ ಕೊಡ್ತೀನಿ ಈ ವಿಡಿಯೋ ಮೂಲಕ. ಸೊ ಇನ್ನೊಂದು ಏನಪ್ಪ ಅಂತಂದ್ರೆ ಈಗ ಕೆಲವೊಂದು ಪ್ರಾಣಿ ಪಕ್ಷಿಗಳನ್ನು ಮಾಡಿದಾರು, ಇನ್ನೂ ಕೆಲವೊಂದು ಪ್ರಾಣಿ ಪಕ್ಷಿಗಳನ್ನು ಮಾಡಕತ್ತಾರು. ನೋಡಕ್ಕೆ ಮಾತ್ರ ಭಾರಿ ಅದ್ಭುತವಾಗೈತಿ ಸ್ಥಳ. ಸೊ ಪ್ರತಿಯೊಬ್ಬರು ಕೂಡ ಬಂದು ಶಾಂತತೆ ಕಾಪಾಡಿ ಸ್ವಚ್ಛತೆ ಕಾಪಾಡಿ ಅಂತ ಹೇಳ್ತಾ ಈ ವಿಡಿಯೋ ಅಂತೂ ಭಾರಿ ಅಂದ್ರೆ ಭಾರಿ ಇಂಟ್ರೆಸ್ಟಿಂಗ್ ಆಯ್ತು ನನಗೂ. ದೋಸ್ತರ, ಇಷ್ಟೆಲ್ಲ ಸುತ್ತಾಡ್ಕೊಂಡು ಬನ್ನಿಲ್ಲ. ಸೊ ಅಷ್ಟರೊಳಗೆ ಈ ಎತ್ತುಗಳು ನಿಂತು ಏನದಾವಲ್ಲ ಒಂದು ಲೊಕೇಶನ್ನ, ಇದು ಭಾರಿ ಹೈಟ್ ಪ್ಲೇಸ್ ಐತಿ ಮತ್ತು ನೋಡಕ್ಕೆ ಭಾರಿ ಅದ್ಭುತವಾಗಿ ಮಾಡಿದ್ದಾರೆ ಇದನ್ನು.
ಇನ್ನೊಂದು ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡಕತ್ತಿರಲ್ಲ ಈ ಥರ ಒಂದು ಟ್ರೈನ್ ಮಾಡಿದರು. ಸೊ ಮೇನ್ ಗೇಟ್ ಇಂತಕ್ಕೆ ಯಾರೆಲ್ಲ ಜನ ಬರ್ತಾರಲ್ಲ ಅವ್ರನ್ನ ಹತ್ತಿರಿಸ್ಕೊಂಡು ಹೋಗೋದು. ಒಳಗಡೆ ಒಂದು ಬೋಟಿಂಗ್ ಸಿಸ್ಟಮ್ ಐತೆ ಅಂತ ಹೇಳಿದ್ನಲ್ಲ, ಅಲ್ಲಿ ಹೋಗಿ ಇಳಿಸ್ತಾರು ಮತ್ತು ಅಲ್ಲಿಂದ ವಾಪಸ್ ಬರುವಾಗ ಕರ್ಕೊಂಡು ಬರ್ತಾರು. ಇದಕ್ಕೆ ಬೇರೆ ಚಾರ್ಜ್ ಏನೂ ಇಲ್ಲ. ಸೊ ನಾವು ಟಿಕೆಟ್ ತೊಗೊಂಡಿರ್ತೀವಲ್ಲ ಅದ ಟಿಕೆಟ್ದೊಳಗೆ ಇದು ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡು ಬರ್ತಾರೆ ನಮ್ಮನ್ನೆಲ್ಲ. ದೋಸ್ತರ ಇಲ್ಲೈತ್ ನೋಡ್ರಿ ಬೋಟಿಂಗ್ ಸಿಸ್ಟಮ್. ದೋಸ್ತರ ಇದಕ್ಕೆ ಚಾರ್ಜ್ ಇರ್ತೈತಿ, ಒಬ್ಬರಿಗೆ 20 ರೂಪಾಯಿ. ಸೊ 20 ರೂಪಾಯಿ ಕೊಟ್ಟು ನಾವು ಬೋಟಿಂಗ್ ಮಾಡ್ಬೋದು. ಇನ್ನೊಂದು ಏನಪ್ಪಾ ಅಂತಂದ್ರೆ ಇದಕ್ಕಿಂತ ಮುಂಚೆ 125 ರೂಪಾಯಿ ಇತ್ತಂತ ಟಿಕೆಟ್ ಒಬ್ಬರಿಗೆ, ಈಗ ಸದ್ಯಕ್ಕೆ 165 ರೂಪಾಯಿ ಮಾಡಿದರು. ಆದರೂ ನನಗೇನು ಅನಿಸ್ತು ಅಂತಂದ್ರೆ 165 ರೂಪಾಯಿ ಇಲ್ಲಿ ಮಾಡಿರುವಂಥ ಇದಕ್ಕೆ ಜಾಸ್ತಿನ ಅಂತ ಅನಿಸ್ತು. ದೋಸ್ತರ ಆದಷ್ಟು ಮಟ್ಟಿಗೆ ಈ ಉದ್ಯಾನವನದ ಪ್ರವಾಸ ಭಾರಿ ಚಂದನ ಅನಿಸ್ತು. ಮತ್ತೆ ಮುಂದಿನ ವಿಡಿಯೋದಾಗ ಸಿಗುನಂತ್ರಿ. ನಮಸ್ಕಾರ ರೀ ದೋಸ್ತರು ಎಲ್ಲರಿಗೂ.